ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತಹು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್ ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್ ಬೆಂಗಳೂರು, ಭಾರತ ದೇಶದಿಂದ. ನಮಗೆ ಸ್ವಲ್ಪ ಪೇಷಂಟ್ಸ್ ಬರ್ತಾರೆ, ಅವ್ರು ಯಾವಾಗಲೂ ಕಂಪ್ಲೇಂಟ್ ಪದೇ ಪದೇ ಮಾಡ್ತಾ ಇರ್ತಾರೆ. ಏನಂದರೆ, ಡಾಕ್ಟ್ರೇ, ನಾವು ತುಂಬ ವರ್ಷದಿಂದ ನಿಮ್ಮ ಚಿಕಿತ್ಸೆಯನ್ನು ತೊಗೊಳ್ತಾ ಇದ್ದೀವಿ, ಆದರೆ ನಮ್ಮ ಕಾಯಿಲೆ ವಾಸಿ ಆಗ್ತಾಯಿಲ್ಲ. ನಮ್ಮ ಸ್ನೇಹಿತರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆಲ್ಲ ನಮ್ಗೆ ಹೇಳ್ತಾರೆ ಏನಂದರೆ, ಇತಿಹಾಸದಲ್ಲಿ ಯಾರು ನಿಮ್ಮ ತಪ್ಪನ್ನು ನೋಡಿ ತಿದ್ಕೊಳ್ಳಲ್ಲ, ಅವ್ರಿಗೆ ಅದೇ ಕಷ್ಟ ಅನುಭವಿಸ್ಬೇಕಾಗತ್ತೆ ಅಂತ. ಇನ್ನೊಬ್ಬರು ಹೇಳ್ತಾರೆ, ನೋಡಪ್ಪ, ಪ್ರಪಂಚದಲ್ಲಿ ಏನೇನೋ ನೋಡ್ತೀಯ, ಎಲ್ಲ ನೋಡ್ದಂಗೆ ಇರಲ್ಲ, ಅದರಲ್ಲೆಲ್ಲ ದ್ರೋಹ ದುಷ್ಟ ಎಲ್ಲ ಇರುತ್ತೆ ಅಂತ. ಇನ್ನೊಬ್ಬರು ಹೇಳ್ತಾರೆ, ಜೀವನದಲ್ಲಿ ಏನೇನಾಗತ್ತೆ ಅದು ಎಲ್ಲದಕ್ಕೆ ಒಂದು ಕಾರಣ ಇದೆ ಅಂತ. ಇದಕ್ಕೆ ನಮಗೆ ಉತ್ತರ ಏನಿದೆ ಅಂದರೆ, ಪುಸ್ತಕದಲ್ಲಿ ಕುರಾನಲ್ಲಿ ಏನು ಹೇಳಿದೆ ಅಂದರೆ, 17ನೇ ಸೂರ ಅಲ್ ಇಸ್ರಾನಲ್ಲಿ 81-82 ಆಯ ಹೇಳಿದೆ, ಹುಲ್ಜಾಲ್ ಹಖು ಜಹ ಬಾತಿಲ ಇನ್ನಲ್ ಬಾತಿಲ ಕಾನ ಜುಹುಖ ನುಜಿಲ್ಲ ಮಿನಲ್ ಖುರಾನ್ ವಹುವ ಶಿಫಾತುರ್ ರಹಮತುಲ್ಲಿಲ್ ಮೋಮಿನೀನ್ ಇಲ್ಲ ಯುಜೀದ ಇಲ್ಲ ಜಾಲಿಮೀನ ಇಲ್ಲ ಹಸಾರ. ಅಂದರೆ ಹೇಳಿ ಅರ್ಥ ಮಾಡ್ಕೊಳ್ಳಿ, ಸತ್ಯ ಬಂದಿದೆ, ದ್ರೋಹ ದುಷ್ಟ ಎಲ್ಲ ಒಟ್ಟೋಗ್ಬಿಟ್ಟಿದೆ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ದ್ರೋಹ ದುಷ್ಟ ಸ್ವಲ್ಪ ಸಮಯದ ಮೇಲೆ ಹೊಟ್ಟೋಗ್ಬಿಡತ್ತೆ. ನಾವೇನು ನಿಮಗೆ ಕಳಿಸಿದ್ದೀವಿ ಪುಸ್ತಕ, ಅದು ಸತ್ಯ ಮತ್ತು ನಿಮ್ಮ ಕಾಯಿಲೆಗೆ ಚಿಕಿತ್ಸೆ, ಮತ್ತು ಅದು ದೇವರದ ಕರುಣೆಯ ಬಾಗಿಲನ್ನು ತೆರೆಯುತ್ತೆ ಯಾರು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೆ. ಬಟ್ ಯಾರು ಈ ದ್ರೋಹ ದುಷ್ಟ ಎಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಎಲ್ಲ ಸ್ವಲ್ಪ ಸಮಯದ ಮೇಲೆ ಹೊಟ್ಟೋಗ್ಬಿಡ್ತಾರೆ ಅಂತ. ಅಂದರೆ ಕೆಲವರು ಜನ ಇರ್ತಾರೆ, ನಾವು ಒಂದು ಚಿಕಿತ್ಸೆಯ ದಿಶೆಯಲ್ಲಿ ಹೋರಾಟ ಮಾಡ್ತಾಯಿದ್ರೆ ಅವರು ಅದನ್ನು ವಿರುದ್ಧವಾಗಿ ಇನ್ನೊಂದು ವಿರುದ್ಧ ದಿಶೆಯಲ್ಲಿ ಅವರು ಕಾಯಿಲೆ ಬರೋದು ಹಿಂಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಫಿಸಿಕ್ಸಲ್ಲಿ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಎವ್ರಿ ರಿಯಾಕ್ಷನ್ ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅಂದರೆ ನೀವು ಏನು ದಿಶಾ ಇಟ್ಕೊಂಡು ನನಗೆ ಚಿಕಿತ್ಸೆ ಆಗಬೇಕು ಕಾಯಿಲೆ ಅಂತ ಹೋರಾಟ ಮಾಡ್ತೀರಾ, ಕೆಲವರು ಇರ್ತಾರೆ ದ್ರೋಹ ದುಷ್ಟ ಮಾಡೋರು ಯಾವಾಗಲೂ ಇರ್ತಾರೆ. ಅದಕ್ಕೆ ನಿಮ್ಮ ಚಿಕಿತ್ಸೆ ಕೆಲಸ ಮಾಡಲ್ಲ, ಅವರು ಅದು ವಿರುದ್ಧ ದಿಶೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲ ಮಾಡದಿರೋದು ಕೆಲಸ ಮಾಡಿಬಿಟ್ಟು ಸ್ವಲ್ಪ ಸಮಯದ ಮೇಲೆ ಸಾರಿ ಅಂತ ಹೇಳಿ ನಮ್ಗೆ ಕ್ಷಮಿಸ್ಬಿಡಿ ಅಂತ ಹೊರಟೋಗ್ಬಿಡ್ತಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇದೇ ಕಾರಣದಿಂದ ನಮ್ಮ ಸಮಾಜದಲ್ಲಿ ತುಂಬ ಜನ ಜೋಕರ್ಸು, ಕಾಮಿಡಿಯನ್ಸು, ಹ್ಯೂಮರ್ ಆರ್ಟಿಸ್ಟು ಎಲ್ಲ ಆಗೋದು. ಇದನ್ನು ದಯವಿಟ್ಟು ಯೋಚನೆ ಮಾಡಿ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಪರಿವಾರದ ಸದಸ್ಯರ ಜೊತೆ ಶೇರ್ ಮಾಡ್ಕೊಳ್ಳಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.